ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಅಭ್ಯರ್ಥಿಯಾಗಿ AP ರಂಗನಾಥ್ ಅವರು ಇದ್ದಾರೆ ಕಣದಲ್ಲಿ. ನಾವು ಚುನಾವಣೆಯಲ್ಲಿ ಯಾರನ್ನೂ ಸೋಲಿಸಬೇಕು ಅಂತೇಳಿ ಹೊರಟಿಲ್ಲ. AP ರಂಗನಾಥ್ ಅವರು ಒಬ್ಬ ಕ್ರಿಯಾಶೀಲರಾಗಿದ್ದಾರೆ, ಕ್ರಿಯಾಶೀಲ ರಾಜಕಾರಣಿಗಳು. ರಾಜಕಾರಣಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಖ್ಯಾತ ನ್ಯಾಯವಾದಿಗಳು ಕೂಡ ಆಗಿದ್ದಾರೆ. ಈ ಉಪಚುನಾವಣೆಗೆ ಕಾರಣಕರ್ತರು ಯಾರು, ಎಷ್ಟು ಬಾರಿ ತಮ್ಮ ಪಕ್ಷವನ್ನು ಬದಲಾವಣೆ ಮಾಡಿದ್ದಾರೆ, ಅಥವಾ ಅವರ ವಿಧಾನ ಪರಿಷತ್ ಸದಸ್ಯರಾಗಿ ಕ್ಷೇತ್ರದ ಕೊಡುಗೆ ಏನು ಕೊಟ್ಟಿದ್ದಾರೆ ಇವತ್ತೆಲ್ಲರೂ ಕೂಡ ಗೊತ್ತಿದೆ. ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆ ಶೂನ್ಯ. ಹಾಗಾಗಿ ಉಪಚುನಾವಣೆಗೆ ಯಾರು ಕಾರಣೀಭೂತರಾಗಿದ್ದಾರೆ ಅವ್ರನ್ನ ಕೈಬಿಟ್ಟು ನಮ್ಮ ಅಭ್ಯರ್ಥಿ BJP JDS NDA ಅಭ್ಯರ್ಥಿ ರಂಗನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವು ಮನವಿ ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ನಮಗೆ ವಿಶ್ವಾಸ ಇದೆ, ಸನ್ಮಾನ್ಯ BS ಯಡಿಯೂರಪ್ಪನವರು, ಹಿಂದಿನ ಮುಖ್ಯಮಂತ್ರಿಗಳು, ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹಾಗಾಗಿ ಅಂಥ ಯೋಗ್ಯ ಅಭ್ಯರ್ಥಿ, ಸೂಕ್ತ ಅಭ್ಯರ್ಥಿ ನಮ್ಮ AP ರಂಗನಾಥ್ ಅವರು, ಅವರನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಇವತ್ತು ಅವ್ರ ಪರವಾಗಿ ಪ್ರಚಾರ ಈಶ್ವರಪ್ಪನವ್ರ ವಿಚಾರ ಹೇಳಿಕೆ ಭಾಳ ಸದ್ದು ಮಾಡ್ತಾ ಇದೆ ಸರ್. ಕೇಸ್ ಕೂಡ ದಾಖಲಾಗಿದೆ, FIR ಕೂಡ ಆಗಿದೆ. ಇನ್ನೊಂದು ಕಡೆ DK ಸುರೇಶ್ ಅವರು ಅವ್ರ ಮನೆ ಹತ್ರನೇ ಹೋಗ್ತೀನಿ, ಅವ್ರು ಶೂಟ್ ಮಾಡಲಿ ನನಗೆ ಅಂತ ಹೇಳಿದ್ದಾರೆ. ಈಶ್ವರಪ್ಪನವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ, ಅವ್ರು ಅದನ್ನು ಎದುರಿಸ್ತಾರೆ. ಆದರೆ DK ಸುರೇಶ್ ಅವರು ಅವರೇನು ಹೇಳಿದ್ದಾರೆ ಅದನ್ನು ನೆನಪು ಮಾಡಿಕೊಳ್ಳಿ. ಹಾಗಾಗಿ ಅದನ್ನು ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನವ್ರು ಕೂಡ ಎದುರಿಸ್ತಾರೆ. ಅವರೇನು ಎದುರೋಡೋಗ್ತಕ್ಕಂಥ ವ್ಯಕ್ತಿಗಳು. ಈಶ್ವರಪ್ಪ ಅವರು ಹೇಳಿದ್ದಾರೆ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹೇಳಿದ್ದಲ್ಲ, ದೇಶದ್ರೋಹಿಗಳಿಗೆ ಉಂಟಾಕಬೇಕು ಅಂತ ಹೇಳಿದ್ದೀನಿ ಅಂತ. ಯಾರು ದೇಶದ್ರೋಹಿಗಳಿಗೆ ಇದ್ದಾರೆ ಅವ್ರಿಗೆ ಈಶ್ವರಪ್ಪನ ಸ್ಟೇಟ್ಮೆಂಟ್ ನೋವಾಗಿರ್ತದೆ. ರಾಜ್ಯಸಭೆ ಫೈನಲ್ ಆಗಿದೆ ಸರ್, ಯಾರು ಅಭ್ಯರ್ಥಿ ಅಂತ? ನನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ 4-5 ಹೆಸರುಗಳು ಚರ್ಚೆ ಆಗಿದೆ. ಎಲ್ಲೂ ಕೂಡ ಒಂದು 2-3 ದಿನದಲ್ಲಿ, 2-3 ದಿನ ಅಲ್ಲ, ಇವತ್ತು ನಾಳೆ ತೀರ್ಮಾನ ಸರ್ ಇವತ್ತು ರಾತ್ರಿ ಇವತ್ತು ರಾತ್ರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆ ಮಂಡ್ಯ ಕ್ಲಿಯರ್ ಆಗುತ್ತೆ ಸರ್, ಮಂಡ್ಯ ಫೈನಲ್ ಆಗುತ್ತೆ ಯಾರಿಗೆ ಅಂತ? ಎಲ್ಲವೂ ಕೂಡ ನಾಳೆ ಕೋರ್ ಕಮಿಟಿನಲ್ಲಿ ಚರ್ಚೆ ಆಗ್ತದೆ. ನಾಳೆ ದಿನ ಅವ್ರು ಬರ್ತಕ್ಕಂಥ ಉದ್ದೇಶ ಪ್ರಮುಖವಾಗಿ ಸುತ್ತೂರಿನ ಜಾತ್ರೆ ಇದೆ, ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ, ಚಾಮುಂಡಿ ದೇವಿ ದರ್ಶನವನ್ನು ಪಡೆದುಕೊಳ್ತಾರೆ. ಸಾಕಷ್ಟು ರಾಜಕೀಯ ವಿಚಾರಗಳು ಕೋರ್ ಕಮಿಟಿ ಚರ್ಚೆನೂ ಕೂಡ ಆಗ್ತದೆ. ಆದರೆ ಒಂದು ಸಂತೋಷ ಏನಪ್ಪ ಅಂತ ಹೇಳಿದ್ರೆ, ಅಮಿತ್ ಶಾಜಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಮೂಡ್ತದೆ. ನಾವೆಲ್ಲರೂ ಕೂಡ ಅವರ ಬರುವಿಕೆಯನ್ನು ಎದುರು ನೋಡ್ತೀವಿ. ಕೇಂದ್ರದ ನಾಯಕರು ಕೆಲವರು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ಆಗ್ತಿದೆ ಸರ್. ಜೈಶಂಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.